ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಯುವ ಪೀಳಿಗೆಗೆ ಅವರ ತಂದೆ ತಾಯಂದರು ಬಡತನವನ್ನು ತೋರಿಸ್ಬೇಕು, ಹಸಿವನ್ನು ತೋರಿಸ್ಬೇಕು, ಕಷ್ಟ ಅಂದ್ರೇನು, ನೋವು ಅಂದ್ರೇನು ಇವುಗಳನ್ನು ತೋರಿಸುವ ಬದಲು ಅವರ ಕಷ್ಟ ನೋವುಗಳನ್ನು ಬದಿಗಿಟ್ಟು ಅವರಿಗೆ ಯಾವುದೇ ನೋವಾಗದಂತೆ ಬೆಳೆಸ್ತಿದ್ದಾರೆ. 80ರ ದಶಕದಲ್ಲಿ ನಾವು ಶಾಲೆಗೆ ಹೋಗ್ತಿದ್ದಾಗ ಒಂದು ಲೋಟ ನೀರು ಕೊಡೋರು ಗತಿ ಇರಲಿಲ್ಲ ನಮಗೆ. ನಮ್ಮ ಶಾಲೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ನಮ್ಮೂರು ಗೊತ್ತಿರ್ತದೆ ಅಂತ ಭಾವಿಸ್ತೀನಿ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ. ನಮ್ಮ ಶಾಲೆಯಿಂದ ಒಂದು 150 ಮೀಟ್ರಲ್ಲಿ ಒಂದು ಒತ್ತು ಬೋರಲ್ಲಿತ್ತು, ಕೈ ಬೋರು. ಸಾರ್ ನೀರು ಕುಡಿಬೇಕು ಅಂದರೆ ಮೇಷ್ಟ್ರು ಅಲ್ಲಿ ಕಳಿಸೋರು, ನಾವೇ ಒತ್ಕೊಂಡು ನಾವೇ ನೀರು ಕುಡ್ಕೊಂಡು ಬರಬೇಕಾಗಿತ್ತು. ಅದಾದಮೇಲೆ ನಮ್ಮೂರ ಪಕ್ಕ 3 ಕಿಲೋಮೀಟ್ರ್ ಮಳೂರ್ಪಟ್ಟಣ ಇದೆ, ಅಲ್ಲಿಗೆ ನಾವು 3 ವರ್ಷ ನಡೆದು. ನಮ್ಮೂರಲ್ಲಿ 4ನೇ ಕ್ಲಾಸ್ಗೆ ಲಾಸ್ಟ್ ಇತ್ತು ಸ್ಕೂಲು. 5, 6, 7ಕ್ಕೆ ಮಳೂರ್ಪಟ್ಟಣದಲ್ಲಿ, ಮತ್ತು 8, 9, 10 ಅದಾದಮೇಲೆ PUC 2 ವರ್ಷ, ಒಟ್ಟು 5 ವರ್ಷ ಕೂರಸೊಳ್ಳಿ HK ವೀರಣ್ಣಗೌಡರ ವಿದ್ಯಾಸಂಸ್ಥೆ ಇತ್ತು. ಅಲ್ಲಿಗೆ 5 ವರ್ಷ ನಡೆದಿದ್ದೀವಿ. ಮನೇಲೇನಾರ ಹುಳ ಇದ್ದೋ, ರೇಷ್ಮೆ ಹುಳ ಇದ್ದರು, ಸೊಪ್ಪು ಹೊಡ್ಕೊಬರ್ಬೇಕು, ಮೇವು ಹೊಡ್ಕೊಬರ್ಬೇಕು ಅಂದಾಗ ನಮಗೆ ಸೈಕಲ್ ಕೊಡ್ತಿರ್ಲಿಲ್ಲ ನಮ್ಮಪ್ಪ, ನಡ್ಕೋಗ್ಬೇಕಾಗೋದು. ಆಗ ಯಾವ ಸಂದರ್ಭ ಇತ್ತು ಅಂದರೆ ಬೆಳಗ್ಗೆ 10 ಗಂಟೆಗೆ ಊಟ ಹೋದರೆ ಅವ್ರು ಮಧ್ಯಾಹ್ನ ಮಾಡ್ಕೊಂಡಿರೋರಲ್ಲ ಮನೆಯವರು, ಸಂಜೆಗೆ ಉಳಿದು ಬೆಳೆದಿದ್ದರೆ ಸಂಜೆಗೆ 5 ಗಂಟೆಗೆ ಬಂದು ಉಣ್ಕೊಂಡು ಓಡೋಬೇಕಾಯ್ತು ಹೊಲ್ದ ಹತ್ರ. ಆದರೆ ಇವತ್ತಿನ ಮಕ್ಕಳಿಗೇನು ಅಂದರೆ ಬೆಳಗ್ಗೆ ಇದ್ದರೆ ಸ್ನ್ಯಾಕ್ಸು, ಲಂಚ್ ಬಾಕ್ಸು, ನೀರಿನ ಬಾಟ್ಲು, ಮಧ್ಯಾಹ್ನಕ್ಕೆ ಬೆಳಗ್ಗೆ ಎದ್ದು ನಾಷ್ಟನೇ ಆಗಬೇಕು. ಸ್ಕೂಲಿಂದ ಬಂದರೆ ಹೋಮ್ವರ್ಕ್ ಮಾಡೋದು ಬಿಟ್ರೆ, TV ನೋಡೋದು ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಆಗ ನಾವು ಹಂಗಲ್ಲ, ಸ್ಕೂಲಿಂದ ಬತ್ತಿದಂಗೆ ಓಡೋಗ್ಬೇಕು. 4:40ಕ್ಕೆ ಶಾಲೆ ಬಿಟ್ರೆ 5 ಗಂಟೆಗೆ ಹೊಲ್ತಾವಿರಬೇಕು ನಾವು. ಕುರಿ ಮೇಯಿಸೋದೋ, ಇಲ್ದರೆ ರೇಷ್ಮೆ ಹುಳಿಗೆ ಸೊಪ್ಪು ಕಿತ್ಕೊಬರೋದು, ಮತ್ತೊಂದು ಮಗದೊಂದು ಹೊಲದ ಕೆಲಸಗಳು ನಮ್ಮ ಸಮಕಾಲೀನ ವಿದ್ಯಾರ್ಥಿನಿಯರಿಗೆ ಇದ್ದು. ಆದರೆ ಇವತ್ತೇನಾಗಿದೆ, ಹದಿಹರೆಯದ ಮಕ್ಕಳ ಕೈಗೆ ಬೈಕ್ ಕೊಡ್ತಾರೆ ಅವ್ರ ತಂದೆ ತಾಯಿ, ಕಾರ್ ಕೊಡ್ತಾರೆ. ಈ ಕಳೆದ ವಾರ ನೋಡಿದ್ರಿ, ಇನ್ನೂ ಬದುಕಿ ಭಾಳ ಬೇಕಾಗಿದ್ದಂಥ ಯುವಕರು ಅವರ ತಂದೆ ತಾಯಿ ಗೊತ್ತಿಲ್ದಂಗೆ ಜಾಲಿ ರೈಡ್ಗೆ ಹೋಗೋಣ ಅಂಥೇಳಿ ಲಾಂಗ್ ಡ್ರೈವ್ಗೆ ಹೋಗಿ ಹಿಂತಿರುಗಿ ಬರಲಾರದಷ್ಟು ಲಾಂಗ್ಗೆ ಹೊಂಟೋದ್ರು. ಅದಕ್ಕೆ ಹೇಳ್ತೀನಿ ಪೋಷಕರಿಗೆ, ಹಸಿವು ಅಂದ್ರೇನು, ನೋವು ಅಂದ್ರೇನು, ಕಷ್ಟ ಅಂದ್ರೇನು ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಈಗ ನಮ್ಮ ಶ್ರೀಮತಿಯವರು ಹೇಳ್ತಾರೆ, ನಮ್ಮ ಮಕ್ಳುಗಳು ಊಟ ಮಾಡದೇ ಇದ್ದಾಗ, ಓದ್ಕೋದೇ ಇದ್ದಾಗ ನಿಮ್ಮಪ್ಪ ಬಸ್ಸಲ್ಲಿ ಇಂದ್ಕು ತಿರುಗಿ ಆ ಜನಗಳ ಜೊತೆಲೆಲ್ಲ ಆಡಿ ರಟ್ಟಾಸ್ಕೊಂಬನಿಕೋ ತನಕ ನಾವು ಬಸ್ಸಲ್ಲಿ. ಇಲ್ಲಿ ಮನೇಲಿ ಏನು ಮಾಡ್ತಾರೆ ನೋಡಿದ್ದೀರಲ್ಲ, ಯಾರು ಓಡಾಡುತ್ತಾವು ಊಟ ಮಾಡಿದ್ರೆ ಕಾಲ್ಧೂಳ ಆಯ್ತದೆ ಅಂತಾರೆ. ಆದರೆ ಸಾರಿಗೆ ಸಂಸ್ಥೆ ನೌಕರರು ಯಾರ್ಯಾರು ತಿರುಗಿದಾರೋ, ಯಾವ ಜಾತಿಯವ್ರು ತಿರುಗಿದಾರೋ, ಯಾವ ಧರ್ಮದವ್ರು ತಿರುಗಿದಾರೋ ಅಲ್ಲೇ ಆ ಜನ ಓಡಾಡುತ್ತಾವೆ, ಊಟ ಮಾಡಿಬಿಟ್ಟು ಆ ಜನ ಓಡಾಡುತ್ತಾವೆ ಹಾಸ್ಕೊಂಡು ರಟ್ಟಾಸ್ಕೊಂಡು ಮಲ್ಕೋಬೇಕು. ಅದನ್ನು ನಮ್ಮ ಶ್ರೀಮತಿಯವರು ನಮ್ಮ ಮಕ್ಳಿಗೆ ಹೇಳ್ತಾರೆ, ನಿಮ್ಮಪ್ಪ ಅಲ್ಲಿ ರಟ್ಟಾಸ್ಕೊಂಬನಿಕೋತನ್ಕಂಡ್ರವ, ಚೆನ್ನಾಗಿ ಓದ್ಕೊಳ್ಳಿ, ರಟ್ಟಾಸ್ಕೊಂಬನಿಕೋತಾನೆ, ಅನ್ನವನ್ನು ವ್ಯರ್ಥ ಮಾಡಬೇಡಿ, ಕಷ್ಟ ಬಿದ್ದು ಸಂಪಾದನೆ ಮಾಡಿರೋದು ಅಂತ ಹೇಳಿದಾಗ ನಮ್ಮ ಮಕ್ಳುಗಳು ಊಟ ಮಾಡ್ಕೋತವೆ, ಪುಸ್ತಕ ತಗೊಂಡು ಓದೋಕ್ಕೆ ಬರೆಯೋದಕ್ಕೆ ಕೂತ್ಕೋತಾರೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಪೋಷಕ ವರ್ಗದವ್ರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇಂತಹ ಶಿಕ್ಷಣವನ್ನು ಕೊಡಬೇಕು, ಮನೆಯಲ್ಲಿ ಸಂಸ್ಕಾರವನ್ನು ಕಲಿಸಬೇಕು. ಇಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವನ್ನು ತಿಳಿದಿರುವಂಥ ಒಂದಷ್ಟು ಜನ ನಮ್ಮ ಬೃಹಸ್ಪತಿ ಸ್ನೇಹಿತರು ಕಾಮೆಂಟ್ ಹಾಕ್ತಾರೆ, ಪುಕ್ಸಟ್ಟೆ ಸಲಹೆ ಕೊಡ್ತಾವನೆ ಅಂತ. ಅಪ್ಪ ನಾನು ಹೇಳ್ತಾ ಇದ್ದೀನಲ್ಲ ಯಾವಾಗಲೂ, ನಿಂದಕರಿರಬೇಕು. ಹಂದಿ ಇದ್ದರೆ ಕೇರಿ ಹೇಗೆ ಸುದ್ದಿಯೋ ಹಾಗೆ ಅಂದಂದು ಮಾಡಿದ ಕಸ್ಮಲವನ್ನು ತಿಂದು ಹೋಗುವವರು ನಿಂದಕರು. ಈಗ ಆಡ್ಕೋರಿದ್ದಾಗೆ ಅಲ್ಲೂ ನಮಗೆ ಜೀವನದಲ್ಲಿ ಬದುಕಬೇಕು, ಬಾಳಬೇಕು, ಏನಾದರೂ ಒಂದು ಹೋರಾಟ ಮಾಡಬೇಕು ಅನ್ನುವಂಥ ಹಠ ಛಲ ಬರೋದು. ಇಲ್ಲ ನೀವು ಮಾಡ್ತಾಯಿರೋ ಸರಿ ಅಂದರೆ ಸುಮ್ಮನಾಗ್ಬಿಡ್ತೀವಿ.
ಟೀಕೆ ಮಾಡೋರು ಇದ್ದಾಗಲೇ. ಈಗ ಚಲನಚಿತ್ರದಲ್ಲಿ ನೋಡಿದ್ದೀರಿ, ಖಳನಾಯಕ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ, ಅವ್ನು ಸ್ಟ್ರಾಂಗ್ ಆಗಿದ್ದಷ್ಟು ಜಾಸ್ತಿ ಹೊತ್ತು ಫೈಟಿಂಗ್ ದೃಶ್ಯಗಳು ನಡೀತವೆ, ಸಾಹಸ ದೃಶ್ಯಗಳು. ಸುಮಾರಾದ ರೌಡಿ, ಸುಮಾರಾದ ವಿಲನ್ ಆದರೆ ಈ ಕಾಶಿನಾಥ್ ಚಲನಚಿತ್ರದಲ್ಲಿ, ಅನಂತ್ನಾಗ್ ಚಲನಚಿತ್ರದಲ್ಲಿ ನೋಡಿದ್ದೀರಿ, ಶ್ರೀನಾಥ್ ಚಲನಚಿತ್ರದಲ್ಲಿ ಅವ್ರೇನಾದ್ರು ಜಾಸ್ತಿ ಫೈಟಿಂಗ್ ಆಡಾರ? ಫೈಟಿಂಗ್ ಆಡಲ್ಲ. ಹಂಗಾಗಿ ಆಡ್ಕೋತಾನೆ ಇರ್ತಾರೆ. ಬೆನ್ನ ಹಿಂದೆ ಆಡ್ಕೊಳ್ಳೋರು ಯಾವಾಗಲೂ ಹಿಂದೆನೇ ಇರ್ತಾರೆ. ಮುಂದೆ ಬಂದು ನೀನು ಮಾಡ್ತಾರೋ ಸರಿ, ನೀನು ಮಾಡ್ತಾರೋ ಸರಿ ಇಲ್ಲ ಅನ್ನೋರು ನಮ್ಮ ಹಿತೈಷಿಗಳಾಗಿರ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಪೋಷಕರಿಗೆ ಮನವಿ ಮಾಡ್ತೇನೆ, ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಬದುಕಲಿಕ್ಕೆ ಏನೇನು ಬೇಕು ಅದನ್ನು, ಸಂಸ್ಕಾರವನ್ನು ದಯವಿಟ್ಟು ಕಲಿಸ್ಕೊಡಿ. ಕಷ್ಟ ಸುಖವನ್ನು ಹೇಳಿ, ಹಿಂಗೇನಪ್ಪ ಜೀವನದಲ್ಲಿ ಮುಂದಿನ ಮನಗಳಲ್ಲಿ ಸ್ಪರ್ಧೆ ಇರ್ತದೆ. ಈಗ ನೋಡಿದ್ರೆ ಅದು ಯಾವುದೋ ತಂತ್ರಜ್ಞಾನ ಬರ್ತಾ ಇದ್ದದಂತೆ, ಆಟೋಮೆಟಿಕ್ ಇಂಟೆಲಿಜೆನ್ಸ್ ಅಂತ. ಎಷ್ಟೋ ಲಕ್ಷ ಹುದ್ದೆಗಳು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಳ್ಕೊಳ್ತಾವಂತೆ. IT BT ಬಿದ್ದೋಯ್ತು ಪ್ರಪಂಚದಲ್ಲಿ ಅಂದರೆ ಪ್ರಪಂಚ ಏನು ಮುಳುಗೋಗೋದಿಲ್ಲ, ಮತ್ತು ಹಳೆಯ ಸ್ಥಿತಿಗಿತ್ತಲ್ಲ. ಬದುಕಲಿಕ್ಕೆ ಏನೇನು ಮಾಡ್ಬೋದು? ವ್ಯವಸಾಯ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ತರಕಾರಿ ಬೆಳೆ ಬೆಳಿಬೋದು. ಏಕೆಂದರೆ ಕೆಲಸ ಮಾಡದೇ ಇರಲಿ, ಹೊಟ್ಟೆಗೆ ತಿನ್ನಲೇಬೇಕಲ್ಲ ಮನುಷ್ಯ. ಕಾಫಿ ಕುಡಿಲೇಬೇಕು, ಹಾಲು ಕುಡಿಲೇಬೇಕು, ಟೀ ಕುಡಿಲೇಬೇಕು. ಹಾಗಾಗಿ ದಿನಸಿ ಐಟಮ್ ಬೆಳೀರಿಗೆ, ತರಕಾರಿ ಬೆಳೀರಿಗೆ, ಹೈನುಗಾರಿಕೆ ಬೆಳೀರಿಗೆ ಎಲ್ಲ ಇದ್ದೇ ಇರ್ತದೆ. ಹಾಗಾಗಿ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ತೇನೆ, ಪೋಷಕ ಬಂಧುಗಳಿಗೆ ದಯವಿಟ್ಟು ಹದಿಹರೆಯದ ಮಕ್ಕಳಿಗೆ ಅವ್ರ ಕೈಗೆ ಸಿಗೋ ರೀತಿ ದ್ವಿಚಕ್ರ ವಾಹನದ ಕೀನೇ ಆಗಲಿ, 4 ಚಕ್ರದ ಕಾರು ಮತ್ತೊಂದು ಮಗದೊಂದರ ಬೀಗದ ಕೀನಾಗಲಿ ಅವ್ರಿಗೆ ಗೊತ್ತಿರೋ ಜಾಗದಲ್ಲಿ ಇಡಬೇಡಿ, ಎಲ್ಲಾದರೂ ಮರೆಯಲ್ಲಿಡಿ. ಯಾಕೆಂದರೆ ಈ ದೇಹ ಭೂಮಿಗೆ ಬರೋದಕ್ಕೆ ಹಲವಾರು ಜನ್ಮಗಳ ಪುಣ್ಯ, ಅದರ ಫಲವೇ ಭೂಮಿಗೆ ನಾವು ಮನುಷ್ಯನಾಗಿ ಬರ್ತೀವಿ. ಎಷ್ಟೋ ಜನ್ಮಕ್ಕೆ ಒಂದು ಜನ್ಮ ಮನುಷ್ಯನಾಗಿ ಹುಟ್ಟನಂತ ಮನುಷ್ಯ ಯಾವ್ಯಾವುದೋ ಜನ್ಮಗಳೆಲ್ಲನೂ ಪೂರೈಸಿ ಇಂದಿನ ಜನ್ಮಗಳಲ್ಲಿ ನಾವು ಮಾಡಿರುವಂಥ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದ್ದರ ಪ್ರತಿಫಲವೇ ನಾವು ಮನುಷ್ಯನಾಗಿ ಹುಟ್ಟೋದಕ್ಕೆ ಭಗವಂತನ ಪ್ರೇರೇಪಣೆ ಆಗ್ತಿರ್ತದೆ. ಹಾಗಾಗಿ ಅಂತಹ ಜನ್ಮವನ್ನು ಕಳೆದುಕೊಳ್ಳೋದು ಬೇಡಿ, ಅದನ್ನು ಉಳಿಸ್ಕೊಳ್ಳೋಣ, ಸದ್ಬಳಕೆ ಮಾಡೋಣ ಅಂತ ಹೇಳ್ತಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.